ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ತೊರೆನೂರಿನ ಗದ್ದೆಹೊಸಲೆಯಲ್ಲಿ ಕನ್ನಡ ಸಿರಿ ಸ್ನೇಹ ಬಳಗದ ವತಿಯಿಂದ ಕೆಸರುಗದ್ದೆ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಹೇಮಾವತಿ ಜಲಾಶಯ ಯೋಜನೆಯ ನಾಲೆಗಳ ಆಧುನೀಕರಣ ಕಾಮಗಾರಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಎಂದು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಕುಶಾಲನಗರ ಪಟ್ಟಣದ ಕನ್ನಡ ಭಾರತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಥಮ ಬಿಕಾಂ ವಿದ್ಯಾರ್ಥಿಗಳಿಗೆ ದೃಷ್ಟಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಿಡ್ಸ್ ವರ್ಲ್ಡ್ ಪ್ಲೇ ಹೋಮ್ 2024-25ನೇ ಸಾಲಿನ ದಾಖಲಾತಿ ಆರಂಭವಾಗಿದೆ. 2 ವರ್ಷದಿಂದ 5 ವರ್ಷದೊಳಗಿನ ಮಕ್ಕಳನ್ನ ಇಲ್ಲಿ ಸೇರಿಸಬಹುದಾಗಿದ್ದು ಎಲ್ಲ ಸೌಲಭ್ಯಗಳನ್ನ ಒಳಗೊಂಡಿದೆ. ಸಮಯ ಬೆಳಗ್ಗೆ 9:30 ರಿಂದ ಮಧ್ಯಾಹ್ನ 3:30ರವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಸೋಮೇಶ್ವರ ದೇವಾಲಯದ ರಸ್ತೆ, 4ನೇ ಬ್ಲಾಕ್, ಬಸವೇಶ್ವರ ಟ್ರೇಡರ್ಸ್ ಎದುರು, ಕುಶಾಲನಗರ. ಮೊಬೈಲ್ ಸಂಖ್ಯೆ 9538412301. ಕುಶಾಲನಗರ ಪಟ್ಟಣದ ಕನ್ನಡ ಭಾರತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಥಮ ಬಿಕಾಂ ವಿದ್ಯಾರ್ಥಿಗಳಿಗೆ ದೃಷ್ಟಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಕನ್ನಡ ಭಾರತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಥಮ ಬಿಕಾಂ ವಿದ್ಯಾರ್ಥಿಗಳಿಗೆ ದೃಷ್ಟಿಕೋನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಕುಮಾರಿ ತನ್ವೀರರವರು ಪ್ರಾರ್ಥನಾ ಗೀತೆಯನ್ನು ಹಾಡುವುದರ ಮುಖಾಂತರ ಪ್ರಾರಂಭಿಸಲಾಯಿತು. ಶ್ರೀಮತಿ ದಿವ್ಯಾ, ವಾಣಿಜ್ಯಶಾಸ್ತ್ರ ಉಪನ್ಯಾಸಕಿ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರನ್ನ ಸ್ವಾಗತಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕನ್ನಡ ಭಾರತಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀಯುತ ಡಾಕ್ಟರ್ ನಾಗೇಂದ್ರ ಸ್ವಾಮಿ ಅವರು ನೆರವೇರಿಸಿದರು ಹಾಗೂ ವಿದ್ಯಾರ್ಥಿಗಳಿಗೆ ಹಿತನುಡಿಗಳನ್ನು ನುಡಿದರು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕನ್ನಡ ಭಾರತಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ರುದ್ರಪ್ಪ ಕೆಎಸ್ ರವರು ವಹಿಸಿಕೊಂಡು ವಿದ್ಯಾರ್ಥಿಗಳ ಕುರಿತು ಉತ್ತಮ ವಿಚಾರ ನೀಡುವ ಮುಖಾಂತರ ಅಧ್ಯಕ್ಷತೆಯ ನುಡಿಗಳನ್ನಾಡಿದರು. ಹಾಗೆಯೇ ಕಾಲೇಜಿನ ಆಡಳಿತ ಅಧಿಕಾರಿಗಳಾದಂತಹ ಶ್ರೀಯುತ ಜಯವರ್ಧನ್ ಬಿ ರವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವಿದ್ಯಾರ್ಥಿಗಳ ಕುರಿತು ಉತ್ತಮ ವಿಚಾರಗಳನ್ನು ಮಂಡಿಸಿದರು. ಕಾರ್ಯಕ್ರಮದಲ್ಲಿ ಮಾಧ್ಯಮ ಮಿತ್ರರಾದ ಡಾಕ್ಟರ್ ರಘುಕೋಟಿ ಅವರು ಹಾಜರಿದ್ದು ಕುಮಾರಿ ದರ್ಶಿನಿ, ವಾಣಿಜ್ಯಶಾಸ್ತ್ರ ಉಪನ್ಯಾಸಕಿ, ವರದಿ ವಾಚನ ಮತ್ತು ಕಾಲೇಜಿನ ನೀತಿ ನಿಯಮಗಳ ಕುರಿತು ಮಾಹಿತಿಯನ್ನು ನೀಡಿದರು. ಆಂಗ್ಲ ಭಾಷಾ ಉಪನ್ಯಾಸಕಿಯರಾದ ಶ್ರೀಮತಿ ನಾಗರತ್ನರವರು ಎಲ್ಲ ಉಪನ್ಯಾಸಕರ ಪರಿಚಯವನ್ನು ಮಾಡಿಕೊಟ್ಟರು. ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಮಂಜುನಾಥ್ ರವರು ಮಾತನಾಡಿ ಶಿಸ್ತಿನ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಗಣಕ ವಿಜ್ಞಾನ ಉಪನ್ಯಾಸಕಿ ಶ್ರೀಮತಿ ರಶ್ಮಿರವರು ಮಾತನಾಡಿ ವಿದ್ಯಾರ್ಥಿಗಳು ಓದಿನ ಜೊತೆಗೆ ಕಂಪ್ಯೂಟರ್ ಜ್ಞಾನ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಹಲವಾರು ವಿಚಾರಗಳನ್ನು ಮಂಡಿಸಿದರು. ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ಈ ಕಾಲೇಜಿನ ಪರಿಸರ ಹೇಗೆ ಎಲ್ಲರೂ ಕೂಡ ಗೊತ್ತಿದೆ, ಉಳಿದವರು ಕೂಡ ಅದು ಅರ್ಥ ಆಗತ್ತೆ. ಬಹಳ ಕುಶಾಲನಗರ ಕೊಡಗನ್ನು ತೆಗೆದುಕೊಂಡ್ರೆ ನಮ್ಮದು ಬಹಳ ವಿಶೇಷವಾದಂತಹ ಕಾಲೇಜು. ಶಿಸ್ತಿಗೆ, ಒಳ್ಳೆಯ ಸಂಸ್ಕೃತಿಗೆ ಹೆಸರಾದಂತಹ ಕಾಲೇಜು. ಹಾಗಾಗಿ ಈ ಕಾಲೇಜಿಗೆ ನೀವು ದಾಖಲುಗೊಂಡಿದ್ದೀರಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಒಂದು 3-4 ವಿಚಾರಗಳನ್ನು ಇಟ್ಕೊಂಡು ನಿಮ್ಮ ಜೊತೆ ಒಂದು ಮಾತನ್ನು ಹಾಡಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನೀವು ಜ್ಞಾನದಾಹಿಗಳಾಗಬೇಕು. ಜ್ಞಾನದಾಹಿಗಳು. ಈಗ ನಿಮ್ಗೆ ದಾಹ ಆದಾಗ ಏನು ಕುಡಿತೀರಿ? ನೀರು ಕುಡಿತೀರಿ. ಜ್ಞಾನದಾಹಿ ಆದಾಗ ವಿದ್ಯೆ. ಆ ವಿದ್ಯೆಯನ್ನು ಕಲಿಬೇಕು ಅಂದರೆ ಹಲವಾರು ಪುಸ್ತಕಗಳನ್ನು ಓದ್ತೀರಿ. ಹಲವಾರು ಪುಸ್ತಕಗಳನ್ನು ಓದಿದಾಗ ಜ್ಞಾನ ಹೆಚ್ಚಾಗುತ್ತೆ. ಟೆಕ್ಸ್ಟ್ ಬುಕ್ ಅಷ್ಟೇ ನೀವು ಸೀಮಿತ ಆಗಬಾರ್ದು. ಏಕೆಂದರೆ ಸ್ಪರ್ಧಾತ್ಮಕ ಯುಗ. ಕಾಮರ್ಸ್ ಅನ್ನೋದು ಓದ್ಕೊಂಡಿದ್ದೀರಿ, ಸ್ಪರ್ಧಾತ್ಮಕ ಯುಗ. ಒಬ್ಬರಿಗಿಂತ ಒಬ್ಬರು ಕಾಂಪಿಟೇಷನ್ ಜಾಸ್ತಿ ಇದೆ. ಹಾಗಾಗಿ ಟೆಕ್ಸ್ಟ್ ಬುಕ್ ಹೊರತಾಗಿ ವೃತ್ತಪತ್ರಿಕೆಗಳನ್ನು ಓದನ್ನು ಈಗಿಂದನೇ ಅಭ್ಯಾಸ ಮಾಡಿಕೊಡಿ. ಕೆಲವರು ನಾವು ದ್ವಿತೀಯ PUC ಇದ್ದಾಗ ಹೇಳ್ತಾ ಇದ್ವು, ಏನೇನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಓದಲಿಲ್ಲ ಅಂದರೆ, ಹೊರಗಿನ ವಿಚಾರಗಳನ್ನು ತಿಳ್ಕೊಳ್ಳಿಲ್ಲ ಅಂದರೆ ಏನೇನೆಲ್ಲ ಸಮಸ್ಯೆಗಳಾಗ್ತವೆ ಅನ್ನೋದನ್ನು ನೀವು ಕೇಳ್ಕೊಂಡಿದ್ದೀರಿ. ಈಗ ಅದನ್ನು ನೀವು ಪೂರೈಸಬೇಕು. ಪಠ್ಯ ಪುಸ್ತಕದ ಜೊತೆಗೆ ಪಠ್ಯದ ಆಚೆಗಿನ ವಿಚಾರಗಳನ್ನು ಹೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಬೇಕು. ಅದು ಮುಂದೆ 3 ವರ್ಷಗಳ ನಂತರ ಅದು ಉಪಯೋಗಕ್ಕೆ ಬರುತ್ತೆ.
ನೀವು ಟೆಕ್ಸ್ಟ್ ಬುಕ್ ಅಷ್ಟೇ ಸೀಮಿತ ಆದರೆ ಅದು ತುಂಬ ಸಮಸ್ಯೆ ಆಗುತ್ತೆ. ಹೊರಗಿನ ವಿಚಾರಗಳನ್ನು ಕೂಡ ನೀವು ತಿಳ್ಕೊಳ್ಬೇಕು. ಜವಾಬ್ದಾರಿ ಪೋಷಕರದು. ಅದರ ಜೊತೆಗೆ ಏನು ನಮ್ಮ ಉಪನ್ಯಾಸಕ ವೃಂದ ಇದ್ದಾರೆ ಅವರು ಕೂಡ ನಿಮ್ಮ ಜೊತೆಗೆ ಕೈ ಜೋಡಿಸ್ತಾರೆ. ಎಲ್ಲರೂ ಅವರಾದ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾರೆ. ಆದರೆ ತಾವು ಏನು ವಿದ್ಯಾರ್ಥಿಗಳಿದ್ದರೆ ನೀವು ಗುರು ಹಿರಿಯರಿಗೆ ಜೊತೆಗೆ ತಮ್ಮ ತಂದೆ ತಾಯಿಯವರಿಗೆ ಹೆಸರನ್ನ ಕೊಡಬೇಕು. ಅದು ಬಹಳ ಮುಖ್ಯ. ನೀವು ಯಾವಾಗ ಅವ್ರಿಗೆ ಒಳ್ಳೆಯ ರೀತಿಯಾದ ಹೆಸರು ಕೊಡ್ತೀರಿ ಅವ್ರಿಗೆ ಅದೇ ನಿಜವಾಗ್ಲೂ ದೊಡ್ಡ ಸಾಧನೆ. ತಮ್ಮ ಮಕ್ಕಳು ಹೆಸರು ಕೊಟ್ಟಾಗ ತಂದೆಗೆ ತಾಯಿಗೆ ಆದಂಥ ಪ್ರೌಡ್ ಅಥವಾ ಏನು ಅವ್ರಿಗೆ ಹೆಮ್ಮೆ ಅನಿಸುತ್ತೆ, ಅದು ಮತ್ತಿನ್ನು ಯಾವುದರಲ್ಲೂ ಸಿಗೋದಿಲ್ಲ. ಅವ್ರಿಗೆ ಎಷ್ಟು ದುಡ್ಡು ಕೊಟ್ಟರೂ ಸಿಗೋದಿಲ್ಲ. ಆ ಒಂದು ವಿಚಾರದಲ್ಲಿ ನಾವು ಕೂಡ ಪೋಷಕರು, ಹಾಗಾಗಿ ನಮಗೂ ಅದು ಅನುಭವ ಇದೆ. ನಾನು ಎಲ್ಲಕ್ಕಿಂತ ಹೆಚ್ಚಾಗಿ ಇದೇ ಕಾಲೇಜಿನ ವಿದ್ಯಾರ್ಥಿ, ತಮಗೆಲ್ಲ ಗೊತ್ತಿಲ್ವೋ, ಇದೇ ಕಾಲೇಜಿನ ವಿದ್ಯಾರ್ಥಿ. ಏನು ಇಲ್ಲಿ ನಮ್ಮ ರುದ್ರಪ್ಪ ಸರ್ ಇದ್ದರೆ ಅವರೇ ನನಗೆ ಗೊತ್ತು. ಇವತ್ತು ನಾವು ಯಾವುದೇ ಕ್ಷೇತ್ರಕ್ಕೆ ಹೋಗಿರ್ಬೋದು, ಅದಕ್ಕೆಲ್ಲ ನಮ್ಮ ಕಾಲೇಜಿನ ಸಹಕಾರ ತುಂಬ ಇದೆ. ಇವತ್ತು ಏನು ಚಾಂದಿನಿ ಅಂತ ಒಂದು ಹುಡುಗಿಗೆ ವಿಚಾರ ಹೇಳಿದ್ರು 96% ಅಂತ, ಇದೇ ಹುಡುಗಿ ಇವತ್ತು ಗೌರ್ಮೆಂಟ್ ಹಾಸ್ಪಿಟ್ಲು ಕುಶಾಲನಗರ ಅಲ್ಲಿ ಅಕೌಂಟೆಂಟ್ ಆಗಿ ಅಪಾಯಿಂಟ್ ಆಗಿದೆ. ಸರ್ಕಾರಿ ಹುದ್ದೆಯನ್ನು ಅವರು ಕಟ್ಟಿಸ್ಕೊಂಡಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ. ಹಾಗೆ ಪ್ರತಿಯೊಬ್ಬರು ಕೂಡ ಸಾಧ್ಯವಾದಷ್ಟು ಎಲ್ಲರಿಗೂ ಕೂಡ ನಾವು ಸರ್ಕಾರಿ ವ್ಯವಸ್ಥೆ ಸಿಗುತ್ತೆ ಅನ್ನೋದೆಲ್ಲ ಕಷ್ಟ. ಹಲವಾರು ಕ್ಷೇತ್ರಗಳಿದ್ದು ಆಯ್ಕೆ ಮಾಡ್ಕೊಳ್ಳುವಂಥದ್ದು ತಮಗೆ ಸೇರಿದ್ದು. ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ವ್ಯವಸ್ಥಿತವಾಗಿ ಏನಿದೆ, ಯಾವುದಕ್ಕೆ ಪೂರಕವಾಗಿ ನೀವು ಹೋಗಬೇಕು ಅದನ್ನು ಯೋಚಿಸಿ ಹಿರಿಯರನ್ನ ಕೇಳಿ, ತಮ್ಮ ಸೀನಿಯರ್ಸ್ ವಿದ್ಯಾರ್ಥಿಗಳಿರ್ತಾರೆ, ಜೊತೆಗೆ ಪೋಷಕರು ಇರ್ತಾರೆ, ಅದನ್ನು ಆಯ್ಕೆ ಮಾಡಿ ತಾವು ಭವಿಷ್ಯನ ರೂಪಿಸ್ಕೋಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ತೊರೆನೂರಿನ ಗದ್ದಹೊಸಲೆಯಲ್ಲಿ ಕನ್ನಡ ಸಿರಿ ಸ್ನೇಹ ಬಳಗದ ವತಿಯಿಂದ ಕೆಸರುಗದ್ದೆ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಕುಶಾಲನಗರ ತಾಲೂಕಿನ ತೊರೆನೂರಿನ ಗದ್ದೆಹೊಸಲಿ ಗ್ರಾಮದಲ್ಲಿ ಕನ್ನಡ ಸಿರಿ ಸ್ನೇಹ ಬಳಗ ಕುಶಾಲನಗರ ವತಿಯಿಂದ ಕರ್ನಾಟಕ ಸುವರ್ಣ ಸಂಭ್ರಮ ಅಂಗವಾಗಿ ಮಾಜಿ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ರವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ನಿವೃತ್ತ ಮುಖ್ಯ ಶಿಕ್ಷಕರಾದ ದಿವಂಗತ ಟಿಬಿ ಬಸಪ್ಪರವರ ಜ್ಞಾಪಕಾರ್ಥಕವಾಗಿ ಗ್ರಾಮೀಣ ಕೆಸರುಗದ್ದೆ ಕ್ರೀಡಾಕೂಟವನ್ನು ಟಿಬಿ ಜಗದೀಶ್ ಅವರ ಗದ್ದೆಯಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂಥರ್ಗೌಡರು ಉದ್ಘಾಟಿಸಿದರು. ಇದೇ ಸಂದರ್ಭ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಕೆಸರುಗದ್ದೆ ಓಟ ಆಯೋಜಿಸಿದ್ದು ಮಹಿಳೆಯರಿಗೆ ನಾಟಿ ಮಾಡುವುದು, ಪುರುಷರ ವಾಲಿಬಾಲ್, ಮಕ್ಕಳಿಗೆ ಓಟ ಏರ್ಪಡಿಸಲಾಗಿತ್ತು. ಮಕ್ಕಳಿಂದ ಹಿಡಿದು ವಯಸ್ಕರರು ಭಾಗವಹಿಸಿ ಖುಷಿಪಟ್ಟರು. ಇದೇ ಸಂದರ್ಭದಲ್ಲಿ ಕನ್ನಡ ಸಿರಿ ಸ್ನೇಹ ಬಳಗದ ಅಧ್ಯಕ್ಷರಾದ ಲೋಕೇಶ್ ಸಾಗರ್ ಸೇರಿದಂತೆ ಮುಂತಾದ ಗಣ್ಯರು, ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಆಶೀರ್ವಾದ ಮಾಡ್ಕೊಂಡು ಬಂದಿರೋಂಥ ನಮ್ಮ ಜಗನವರ ತಾಯಿಯರಾದಂಥ ಪಾರ್ವತಮ್ಮ ಅವರೇ, ಮತ್ತೊಮ್ಮೆ ಹಿರಿಯರಾದಂಥ ಕೃಷ್ಣೇಗೌಡ್ರೆ, ನಮ್ಮ ಸಲಹೆ ಸಮಿತಿ ಸದಸ್ಯರೇ, ಊರಿನ ಎಲ್ಲ ಹಿರಿಯವರೇ, ಗ್ರಾಮಸ್ಥರೇ ಹಾಗೂ ಪ್ರೀತಿಯ ಕ್ರೀಡಾ ಅಭಿಮಾನಿಗಳೇ, ನೀವು ಹೇಳ್ದಂಗೆ ಗದ್ದೆಯಲ್ಲಿ ಆಡೋಕ್ಕೆ ಒಂದು ಖುಷಿನೇ. ನಾವಂತೂ ಒಂದು ತಾತನಿಂದ ಓಡಾಡ್ತಿದ್ದೋ ಗದ್ದೆ ಒಳಗೆ. ಅಂದರೆ ಒಂದು ಸ್ವಲ್ಪ ವಯಸ್ಸಾದ್ಮೇಲೆ ನಾವು ಅದ್ರ ಇಳಿಯೋಕ್ಕೆ ಬೇಜಾರಾಯ್ತಿತ್ತು. ಮಾತ್ರ ನೀವು ಹೇಳ್ದಂಗೆ ಸ್ಟೇಡಿಯಮಲ್ಲಿ ಆಟ ಆಡ್ಬೋದು, ಗ್ರೌಂಡಲ್ಲಿ ಆಟ ಆಡ್ಬೋದು, ಮಾತ್ರ ಈ ಗದ್ದೆಯಲ್ಲಿ ಆಟ ಆಡೋದು ಖುಷಿನೇ ಬೇರೆ. ಏಕೆಂತಂದರೆ ಡಿಫಿಕಲ್ಟಿ ಲೆವೆಲ್ ಇದೆಯಲ್ಲ 10 ಪಟ್ಟು ಜಾಸ್ತಿನೇ ಇದೆ. ಮೊದಲೇ ಮಾಮೂಲಿನೇ ನಾವು ಅಲ್ಲಿ ಗ್ರೌಂಡಲ್ಲಿ ಓಡಾಡೋಕ್ಕೆ ನಾವು ಹೊಟ್ಟೆ ಎಲ್ಲ ಬೆಳೆಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಓಡಾಡೋಕ್ಕೆ ಕಷ್ಟ. ಇದು ಅದಕ್ಕಿಂತೂ ಕಷ್ಟ. ಮಾತ್ರ ನೀವು ಹೇಳ್ದಂಗೆ ಈ ಅಚ್ಚುಕಟ್ಟ ಪ್ರದೇಶದ ವ್ಯಾಪ್ತಿಯಲ್ಲಿ ನಮ್ಮ ಹಾರಂಗಿ ಡ್ಯಾಮ್ ವತಿಯಿಂದ, ಹಾಗೆ ಈ ನಾಳೆ ನಮ್ಮ ವೀರೇಂದ್ರ ಪಾಟೀಲ್ ಅವರ ನೇತೃತ್ವದಲ್ಲಿ ಅವತ್ತು ನಡೆದಂಥ ಸಂದರ್ಭದಲ್ಲಿ ಅದೇ ರೀತಿಲಿ ಈ ಲೆಫ್ಟ್ ಬ್ಯಾಂಕ್ ಚಾನೆಲ್ ಏನು ನಮ್ಮ ಈ ಕಡೆಯಿಂದ ಕೆ ಆರ್ ನಗರ ಹೋಗೋದಂಥ ಒಂದು ಕಾರ್ಯಕ್ರಮ ಏನು ಹಲವಾರು ಮುಖ್ಯಮಂತ್ರಿಗಳು, ಹಲವಾರು ಮಂತ್ರಿಗಳು ಇದಕ್ಕೆ ಸಹಕಾರ ಸಂಬಂಧಪಟ್ಟುಕೊಂಡು ಈ ಭಾಗಕ್ಕೆ ರೈತರಿಗೆ ಅನುಕೂಲ ಮಾಡೋಂಥ ಕೆಲಸ. ನೀವು ಹೇಳ್ದಂಗೆ ನಮ್ಮ ಭಾಗ ಈ ಸಿರಂಗಾಲ, ತೊರೆನೂರು ಆಗಿರ್ಬೋದು, ಈ ಗದ್ದೆ ಆಗಿರ್ಬೋದು, ಭತ್ತ ಆಗಿರ್ಬೋದು, ಹೊಗೆ ಸೊಪ್ಪು ಆಗಿರ್ಬೋದು, ಅದೇ ರೀತಿಲಿ ಹಲವಾರು ಕಡೆಯಲ್ಲಿ ನೋಡ್ದಂಗೆ ಈ ಅಡಿಕೆ ತೋಟಗಳು ಶುರು ಆಗ್ಬಿಟ್ಟವು ಈಗ. ಅದಕ್ಕೋಸ್ಕರ ನಾನು ಕೈ ಮುಗಿದಂಗೆ ಕೇಳ್ಕೊತೀನಿ ಅಂತಂದರೆ, ಅಡಿಕೆದ್ರಲ್ಲಿ ಹೌದು ನೀವು ಹೇಳ್ದಂಗೆ ಒಂದು ರೀತಿಲಿ ವ್ಯವಸಾಯ ಸುಲಭ. ಮಾತ್ರ ಈ ಭತ್ತ ಬೆಳೆಯುವಂಥ ಸಂದರ್ಭದಲ್ಲಿ ಇರ್ಬೋದು, ಹೊಗೆ ಸೊಪ್ಪು ಇರ್ಬೋದು, ಜೋಳ ಇರ್ಬೋದು, ರಾಗಿ ಇರ್ಬೋದು, ಈ ಬೆಳೆಗಳಿಗೂ ಅಷ್ಟೇ ನಾವು ನನಗೂ ಗೊತ್ತು, ಒಂದೊಂದು ಎಕರೆಗೆ ಗದ್ದೆ ಬೆಳೆಸೋಕ್ಕೆ ಒಂದು 10-15 ಸಾವಿರ ರೂಪಾಯಿ ಲಾಸೆ ನಮ್ಗೆ ಸೇರಿ. ಯಾಕಂದ್ರೆ ನಾವು ಅದರಲ್ಲಿ ಅನುಭವಿಸಿರೋದ್ರಿಂದ ಮಾತ್ರ ಈ ವಿಚಾರದಲ್ಲಿ ನಮ್ಮ ಯುವಕರು ನೀವು ಹೇಳ್ದಂಗೆ ಸ್ಪೋರ್ಟ್ಸ್ ಒಂದು ಕಡೆ ಇಲ್ಲಿರಲಿ, ನಮ್ಮ ತಂದೆ ತಾಯಿಗಳು ನಮ್ಮ ಜಮೀನುಗಳಿಗೂ ನಾವು ಬಂದು ಅವ್ರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಬೇಕು, ಅವ್ರಿಗೋಸ್ಕರ ಶಕ್ತಿ ತುಂಬಿಸ್ಬೇಕು. ಅದೇ ರೀತಿಲಿ ನಮ್ಮ ಯುವಕರು ನೀವು ಹೇಳ್ದಂಗೆ ಯಾರು ಹೇಳ್ತಿದ್ರು, ಸ್ಪೋರ್ಟ್ಸಲ್ಲಿದ್ದಾಗ ಎಲ್ಲರೂ ಗೆಲ್ಲಕ್ಕಾಗಲ್ಲ, ಎಲ್ಲರೂ ಸೋಲಕ್ಕಾಗಲ್ಲ. ಮಾತ್ರ ನೀವು ಹೇಳ್ದಂಗೆ ಒಂದು ಒಗ್ಗಟ್ಟು ಪ್ರದೇಶದಲ್ಲಿ ಒಗ್ಗಟ್ಟಾಗಕ್ಕೆ ಈ ಕಾರ್ಯಕ್ರಮಕ್ಕೆ ಮಾಡಿದಂಥ
ಗೆಲ್ಲೋದು ಮುಖ್ಯ ಅಲ್ಲ, ಸೋಲೋದು ಮುಖ್ಯ ಅಲ್ಲ, ಪಾರ್ಟಿಸಿಪೇಷನ್ ಮುಖ್ಯ. ನಾವೆಲ್ಲರೂ ಸೇರಿಕೊಂಡು ಗ್ರಾಮೀಣ ಭಾಗದ ಕ್ರೀಡಾಕೂಟಕ್ಕೆ ಆದಷ್ಟು ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ನೀವು ಹೇಳ್ದಂಗೆ ವಾಲಿಬಾಲ್ ಗಿಲಿಬಾಲ್ ಎಲ್ಲ ನೀವು ಹೇಳ್ದಂಗೆ ಹೊರಗಡೆ ದೇಶದಿಂದ ಬಂದಿರೋಂಥವು. ನಮ್ಮಲ್ಲಿ ನೀವು ಹೇಳ್ದಂಗೆ ಗದ್ದೆ ನಾಟಿ ಮಾಡೋಂಥ ಕಾರ್ಯಕ್ರಮ ಇರ್ಬೋದು, ಈ ಹಗ್ಗ ಜಗಾಟ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ರನ್ನಿಂಗ್ ರೇಸ್ ಆಗಿರ್ಬೋದು, ಆ ಥರ ಕ್ರೀಡೆಗೂ ನಾವು ಒಂದು ರೀತಿ ಪ್ರೋತ್ಸಾಹ ಕೊಟ್ಟಂಗೆ ನೀವು ಹೇಳ್ದಂಗೆ ಒಂದು ವರ್ಷಕ್ಕೆ ಒಂದ್ಸಲಿ ಪ್ರತಿ ವರ್ಷ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಯಾಕಂತಂದರೆ ಕ್ರೀಡೆದ ಮುಖಾಂತರ ಊರುಗಳೆಲ್ಲ ರಾಜಕೀಯ ಬಿಟ್ಟು ಒಂದಾಗಂತ ಅವಕಾಶ ಅಂತ ಪ್ರಯತ್ನ ಹೇಳ್ತಾ ಮುಂದಿನ ಸಲ ನಾವು ನ್ಯೂಸ್ ತಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ ಹೇಮಾವತಿ ಜಲಾಶಯ ಯೋಜನೆಯ ನಾಲೆಗಳ ಆಧುನೀಕರಣ ಹಾಗೂ ನಾಲಾ ಲೈನಿಂಗ್ ಕಾಮಗಾರಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಎಂದು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಹೇಮಾವತಿ ಜಲಾಶಯ ಯೋಜನೆಯ ನಾಲೆಗಳ ಆಧುನೀಕರಣ ಹಾಗೂ ನಾಲಾ ಲೈನಿಂಗ್ ಕಾಮಗಾರಿಯಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿದೆ. ಕಳಪೆ ಕೆಲಸ ನಡೆಸಿ ಸರ್ಕಾರದ ಹಣವನ್ನು ಲೂಟಿ ಹೊಡೆದಿರುವ ಭ್ರಷ್ಟ ಗುತ್ತಿಗೆದಾರರ ಹೆಸರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಗುಣಮಟ್ಟದ ಕಾಮಗಾರಿ ನಡೆಸಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ರೈತಪರ ಹಾಗೂ ಕನ್ನಡಪರ ಸಂಘಟನೆಗಳು ನೀರಾವರಿ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ಕಚೇರಿಗೆ ರೈತ ನಾಯಕ ರಾಜೇಗೌಡ ಹಾಗೂ ಕರವೇ ಜಿಲ್ಲಾಧ್ಯಕ್ಷ ವೇಣು ನೇತೃತ್ವದಲ್ಲಿ ನೂರಾರು ಜನರು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ಎಂಜಿನಿಯರ್ಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಹೇಮಾವತಿ ಜಲಾಶಯ ಯೋಜನಾ ವ್ಯಾಪ್ತಿಯ ನಂಬರ್ 54ನೇ ವಿತರಣಾ ನಾಲೆಯ ಕಾಮಗಾರಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ. ಗುತ್ತಿಗೆದಾರ ಹಾಗೂ ಎಂಜಿನಿಯರ್ಗಳು ಪರಸ್ಪರ ಶಾಮೀಲಾಗಿ ಕಳಪೆ ಕಾಮಗಾರಿ ನಡೆಸಿ 10 ಕೋಟಿ ರು ಲೂಟಿ ಮಾಡಿದ್ದಾರೆ. ಕಾಲುವೆಯಲ್ಲಿ ನೀರು ಹರಿಯುತ್ತಿರುವ ಸಮಯದಲ್ಲಿ ನಾಲೆಯ ಹೂಳೆತ್ತುವ ನಾಟಕವಾಡುತ್ತಿರುವ ಎಂಜಿನಿಯರ್ ಹಾಗೂ ಗುತ್ತಿಗೆದಾರರು ಪರಸ್ಪರ ಶಾಮೀಲಾಗಿ ನಾಲೆಯ ಹೂಳೆತ್ತದೆ ಕಳ್ಳ ಬಿಲ್ ಬರೆಸಿಕೊಂಡು ಸರ್ಕಾರದ ಹಣವನ್ನು ಲೂಟಿ ಹೊಡೆಯುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ತಾಲೂಕು ರೈತ ಸಂಘದ ಅಧ್ಯಕ್ಷ ಕಾರಿಗನಹಳ್ಳಿ ಪುಟ್ಟೇಗೌಡ, ತಾಲೂಕು ಕರವೇ ಅಧ್ಯಕ್ಷ ಟೆಂಪೋ ಶ್ರೀನಿವಾಸ್, ರೈತ ಹೋರಾಟಗಾರರಾದ ನೀತಿಮಂಗಲ ಮಹೇಶ್, ಮರುವನಹಳ್ಳಿ ಶಂಕರ್, ಬೂಕನಕೆರೆ ನಾಗರಾಜ್, ಮಡುವಿನಕೋಡಿ ಗಂಗಾಧರ್, ಲಕ್ಷ್ಮೀಪುರ ಜಗದೀಶ್, ಪಿಬಿ ವಂಚನಹಳ್ಳಿ ನಾಗಣ್ಣಗೌಡ, ಸಿಂದಘಟ್ಟ ಮುದ್ದುಕುಮಾರ್, ಕರವೇ ಜಿಲ್ಲಾ ಉಪಾಧ್ಯಕ್ಷರಾದ ಚೇತನ್ ಕುಮಾರ್ ಸೇರಿದಂತೆ ನೂರಾರು ಹೋರಾಟಗಾರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ನೀರಾವರಿ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ಆನಂದ್, ಎಡಬ್ಲ್ಯೂ ವಿಶ್ವನಾಥ್, ಚಂದ್ರೇಗೌಡ ಮತ್ತಿತರರು ಉಪಸ್ಥಿತರಿದ್ದು ರೈತರು ಹಾಗೂ ಪ್ರತಿಭಟನಾಕಾರರ ಸಮಸ್ಯೆಗಳನ್ನು ಆಲಿಸಿ ನಿರ್ದಾಕ್ಷಣ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಏನ್ ನಿಮ್ ಜವಾಬ್ದಾರಿ ಏನು? ನೀವು ಯಾವ್ಯಾವ ಸೆಕ್ಷನ್ ವಹಿಸ್ಕೊಂಡಿರ್ತೀರಿ ಅದನ್ನ ನೀವು ನೋಡ್ಕೊಳ್ಳಿಲ್ಲ ಅಂದ್ಮೇಲೆ ನಿಮ್ಗೆ ಯಾಕೆ ಜವಾಬ್ದಾರಿಕೆ ಹೇಳ್ತಾ ಇದ್ರು. ಅದೇನೋ ನಮ್ಮ ಮನೆಗಳು ಹೇಳ್ತಿದ್ರು, ಈ ಮೆಳೆಗಳು ನಮ್ಮ ಇವರು ನಾಗರಾಜಣ್ಣ ಹಳೆ ಕಾಲುವೆ. ನ್ಯೂಸ್ ತಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕ್ಯಾರ್ಪೇಟೆ. ಕ್ಯಾರ್ಪೇಟೆ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯಕ್ಕೆ ನೂತನವಾಗಿ ಆಗಮಿಸಿರುವ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಸುಧೀರ್ ಮತ್ತು ದೇವರಾಜ್ ರವರನ್ನು ಸ್ವಾಗತಿಸಲಾಯಿತು. ವಕೀಲರು ಹಾಗೂ ನ್ಯಾಯಾಧೀಶರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಶೀಘ್ರ ನ್ಯಾಯದಾನಕ್ಕೆ ವಕೀಲರು ನ್ಯಾಯಾಧೀಶರಿಗೆ ಪೂರಕ ಸಹಕಾರ ನೀಡಿ ಕೆಲಸ ಮಾಡಬೇಕೆಂದು ಪಾಂಡವಪುರದ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಮಹೇಶ್ ಮನವಿ ಮಾಡಿದರು. ಕ್ಯಾರ್ಪೇಟೆ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯಕ್ಕೆ ನೂತನವಾಗಿ ವರ್ಗಾವಣೆಗೊಂಡು ಆಗಮಿಸಿರುವ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಸುಧೀರ್ ಮತ್ತು ದೇವರಾಜ್ ಅವರನ್ನ ಸ್ವಾಗತಿಸಿ ನೂತನ ನ್ಯಾಯಾಂಗಣವನ್ನು ಉದ್ಘಾಟಿಸಿ ಮಾತನಾಡಿದರು. ಕ್ಯಾರ್ಪೇಟೆ ನ್ಯಾಯಾಲಯದಲ್ಲಿ 4,500ಕ್ಕೂ ಹೆಚ್ಚಿನ ಪ್ರಕರಣಗಳು ಇತ್ಯರ್ಥವಾಗದೆ ಬಾಕಿ ಉಳಿದಿದೆ. ಈ ದಿಕ್ಕಿನಲ್ಲಿ ಶೀಘ್ರವಾಗಿ ಕಕ್ಷಿದಾರರಿಗೆ ನ್ಯಾಯವನ್ನು ಒದಗಿಸಿಕೊಡುವ ದಿಕ್ಕಿನಲ್ಲಿ ವಕೀಲರು ಬದ್ಧತೆಯಿಂದ ವಾದ ಮಂಡಿಸಿ ಶೀಘ್ರ ನ್ಯಾಯದಾನಕ್ಕೆ ನ್ಯಾಯಾಧೀಶರಿಗೆ ಪೂರಕ ಸಹಕಾರವನ್ನು ನೀಡಿ ಕೆಲಸ ಮಾಡಬೇಕು. ರಾಜ್ಯ ಉಚ್ಚ ನ್ಯಾಯಾಲಯವು ಅತಿ ಶೀಘ್ರದಲ್ಲಿಯೇ ಕೆಆರ್ಪೇಟೆ ಪಟ್ಟಣದಲ್ಲಿ ಜಿಲ್ಲಾ ಸತ್ರ ನ್ಯಾಯಾಲಯವನ್ನು ಉದ್ಘಾಟನೆ ಮಾಡುವ ಸಾಧ್ಯತೆ ಇದೆ. ನೀವು ಶ್ರೀರಂಗಪಟ್ಟಣ ನ್ಯಾಯಾಲಯಕ್ಕೆ ಕ್ರಿಮಿನಲ್ ಕೇಸುಗಳಿಗಾಗಿ ಅಲೆದಾಡುವ ಅಗತ್ಯವು ಸದ್ಯದಲ್ಲೇ ನಿಲ್ಲಲಿದೆ. ಆದ್ದರಿಂದ ವಕೀಲರು ನ್ಯಾಯವನ್ನು ಹರಸಿ ನ್ಯಾಯಾಲಯಕ್ಕೆ ಬರುವ ಬಡ ಕಕ್ಷಿದಾರರಿಗೆ ಶೀಘ್ರವೇ ನ್ಯಾಯ ದೊರಕಿಸುವ ದಿಕ್ಕಿನಲ್ಲಿ ಕೆಲಸ ಮಾಡಬೇಕೆಂದು ನ್ಯಾಯಾಧೀಶರಾದ ಮಹೇಶ್ ಕಿವಿ ಮಾತು ಹೇಳಿದರು. ಕ್ಯಾರ್ಪೇಟೆ ನ್ಯಾಯಾಲಯಕ್ಕೆ ವರ್ಗಾವಣೆಗೊಂಡು ಆಗಮಿಸಿರುವ ನ್ಯಾಯಾಧೀಶರಾದ ಸುಧೀರ್ ಮತ್ತು ದೇವರಾಜು ಮಾತನಾಡಿ, ಈವರೆಗೆ ನ್ಯಾಯಾಧೀಶರಾಗಿ ಕೆಲಸ ಮಾಡಿರುವ ನ್ಯಾಯಾಧೀಶರುಗಳಿಗೆ ನೀಡಿರುವಂತೆ ನಮಗೂ ಕೆಲಸ ಮಾಡಲು ವಕೀಲರ ಸಂಘ ಹಾಗೂ ವಕೀಲರು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ವಕೀಲರು ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳು ವರ್ಗಾವಣೆಗೊಂಡು ಆಗಮಿಸಿರುವ ನೂತನ ನ್ಯಾಯಾಧೀಶರುಗಳಿಗೆ ತಮ್ಮನ್ನ ಪರಸ್ಪರ ಪರಿಚಯ ಮಾಡಿಕೊಂಡರು. ಇದೇ ಸಂದರ್ಭ ವಕೀಲರ ಸಂಘದ ಪದಾಧಿಕಾರಿಗಳಾದ ದಿನೇಶ್, ನಿರಂಜನ, ಸುಜಾತ, ಹಿರಿಯ ವಕೀಲರಾದ ಪ್ರಸನ್ನಕುಮಾರ್, ಕೆ ನಾಗರಾಜು, ಕೆರೆಮೇಗಲಕೊಪ್ಪಲು ಶಂಕರೇಗೌಡ, ಬಂಡಿಹೊಳೆ ಗಣೇಶ್, ಗಂಜಿಗೆರೆ ಲೋಕೇಶ್ ಸೇರಿದಂತೆ ನೂರಾರು ವಕೀಲರು ಹಾಜರಿದ್ದರು. ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ ನಮಸ್ತೆ ನಮಃ. ಖಾಲಿ ಇತ್ತು, ಹಾಗಾಗಿ ಪಾಂಡವಪುರಕ್ಕೆ ಇಲ್ಲಿ ಸಲಕರಣೆ ಚಾರ್ಜ್ ಕೊಟ್ಟಿತ್ತು.
ಈಗ ಇಲ್ಲಿ ನಮಗೆ ತುಂಬ ವರ್ಕ್ ಇದೆ. ನಾನು ಕನ್ಕರೆಂಟ್ ಚಾರ್ಜ್ ಇದ್ದಾಗ ನೋಡಿದಾಗ ತುಂಬ ವರ್ಕ್ ಇದೆ. ತುಂಬ ಒಂದು 4-4.5 ಸಾವಿರ ಪೆಂಡೆನ್ಸ್ ಇದೆ ನಿಮಗೆ ಸೀನಿಯರ್ ಸಿಟಿಜು ವರ್ಕ್ ಇತ್ತು. ಈಗ ಇಬ್ಬರು ಆಫೀಸರ್ ಕೊಟ್ಟಿದ್ದಾರೆ. ಈ ಇಬ್ಬರು ಆಫೀಸರ್ ಈಗ ರೆಗ್ಯುಲರ್ ಕೆಲಸ ಮಾಡೋದ್ರಿಂದ ನಮಗೆ ಭಾಳ ಕೆಲಸ ಇಲ್ಲಿ ಆಗ್ತದೆ. ನಿಮಗೆ ಈಗ ಓಡಾಡೋದು ತಪ್ಪು. ರೆಗ್ಯುಲರ್ ಆಫೀಸರ್ ಬಂದಿದ್ದಾರೆ, ಏನು ಬೇಕೋ ಇಲ್ಲಿ ಆಗಲೇ ಯಾರೋ ನಮ್ಮ ವಕೀಲರು ಹೇಳ್ತಿದ್ರು ಏನು ಬೇಕೋ ಕೆಲಸ ಮಾಡಿಸ್ಕೊಂಡ್ರೆ ಸಬ್ಜೆಕ್ಟು ಇಟ್ ಈಸ್ ಎ ಲೀಗಲ್ ಅಂತ ಹೇಳಿ ಕಾನೂನುಬದ್ಧವಾಗಿ ಕೋರ್ಟ್ನಲ್ಲಿ ನಡೆಯೋದೆಲ್ಲ ಕಾನೂನುಬದ್ಧವಾದ ಕೆಲಸಗಳು, ಕಾನೂನುಬದ್ಧವಾದಂಥ ಕೆಲಸನೇ ನಾವು ಮಾಡೋದು. ಹಾಗಾಗಿ ತಾವು ಅದನ್ನು ಆ ರೀತಿ ಅರ್ಥ ಮಾಡ್ಕೊಬೇಕು ಅಂತೇಳಿ ನಾನು ಮತ್ತೊಮ್ಮೆ ನನ್ನ ತಮ್ಮಲ್ಲಿ ಕೇಳ್ತೀನಿ. ಮತ್ತು ನಂದು ಕನ್ಕರೆಂಟ್ ಚಾರ್ಜ್ ಇದ್ದಾಗ ನಾನು ಪೂರ್ತಿ ವರ್ಕ್ ಮಾಡೋಕ್ಕೆ ಆಗಲಿಲ್ಲ ಬಿಕಾಸ್ ಆಫ್ ವರ್ಕ್ ಪ್ರೆಸರ್. ಐ ಹ್ಯಾವ್ ಎ ವರ್ಕ್ ಆಫ್ ಸೀನಿಯರ್ ಸಿವಿಲ್ ಜಡ್ಜ್ ಆ್ಯಂಡ್ JMFC ಪಾಂಡವಪುರ. ದೇರ್ ಈಸ್ ಆಲ್ಸೋ ಸೋ ಮೆನಿ ಕೇಸಸ್ ಆರ್ ಪೆಂಡಿಂಗ್, ಸೊ ಇಟ್ ಕುಡ್ ನಾಟ್ ಪಾಸಿಬಲ್ ಟು ಅಟೆಂಡ್ ಆಲ್ ದ ಕೇಸಸ್ ಆಫ್ ಯು. ಮತ್ತು ಇನ್ನೊಂದು ಯಾವುದೋ ಒಂದು LICನೋ ಅಥವಾ MC ಒಂದು ಆರ್ಡರ್ ಮಾಡಿದೆ. ಅವ್ರದ್ದು MC ಮ್ಯೂಚುವಲ್ ಕನ್ಸೆಂಟ್ ಬಂದಿದ್ದೆಲ್ಲ ಮಾಡಿದ್ದೀನಿ. ನನಗೆ ಇಲ್ಲಿ ವರ್ಕ್ ಮಾಡೋಕ್ಕೆ ಒಳ್ಳೆ ಆಸೆ ಇತ್ತು, ಬಟ್ ಇಲ್ಲಿ ಬೇಗ ಆಫೀಸರ್ ಅಪಾಯಿಂಟ್ ಆಗಿ ಹಾಗಾಗಿ ಮಾಡೋಕ್ಕಾಗಲಿಲ್ಲ. ನನ್ನಿಂದ ಏನಾದರೂ ತಮಗೆ ನನ್ನ ಕಾಲಾವಧಿ ಸ್ವಲ್ಪ ಕಾಲಾವಧಿ ಏನಾದರೂ ತೊಂದರೆ ಆಗಿರ್ತದೆ ದಯಮಾಡಿ ಏನಾದರೂ ಕ್ಷಮಿಸಿ ಅಂತ ಕೇಳ್ಬೋದು. ನಂದು ಚಾಮರಾಜನಗರ ಗುಂಡ್ಲುಪೇಟೆ ಬಾರು. ಮೊದಲಿಗೆ ನಾನು ಭದ್ರಾವತಿ ಕೆಲಸ ಮಾಡಿದೆ, ನಂತರ ಶ್ರೀನಿವಾಸಪುರ ಮತ್ತು ಬೆಂಗಳೂರು, ಆಮೇಲೆ ವಿಜಯಪುರ ಇಂಡಿಯಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ಪದೋನ್ನತಿ ಒಂದು ಇಲ್ಲಿಗೆ ಜಾಯ್ನ್ ಆಗಿದ್ದೀನಿ. ಐ ಬೆಸ್ಟ್ ಔಟ್ ಯುವರ್ ಕೋಆಪರೇಷನ್ ಫಾರ್ ಡಿಸ್ಪೋಸಲ್ ಆಫ್ ಅರ್ಲಿ ಡಿಸ್ಪೋಸಲ್ ಆಫ್ ದಿ ಕೇಸಸ್ ರಿಲೇಟೆಡ್ ಆಫೀಸ್. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ತೊರೆನೂರಿನ ಗದ್ದೆಹೊಸಲೆಯಲ್ಲಿ ಕನ್ನಡ ಸಿರಿ ಸ್ನೇಹ ಬಳಗದ ವತಿಯಿಂದ ಕೆಸರುಗದ್ದೆ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. KR ಪೇಟೆ ಪಟ್ಟಣದ ಹೇಮಾವತಿ ಜಲಾಶಯ ಯೋಜನೆಯ ನಾಲೆಗಳ ಆಧುನೀಕರಣ ಕಾಮಗಾರಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಎಂದು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಕುಶಾಲನಗರ ಪಟ್ಟಣದ ಕನ್ನಡ ಭಾರತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಥಮ BCom ವಿದ್ಯಾರ್ಥಿಗಳಿಗೆ ದೃಷ್ಟಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.